ತಗೊಳ್ಳೆ. ತಗೊಂಬಂದು ವಾಶ್ ಮಾಡ್ಕೊಂಡು ಸಿಪ್ಪೆ ತಗೊಂಬಂದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತಗೊಂಬಂದಿ ಅಂತ ಇಡ್ಕೊ ಬೇಗ. ವಾಶ್ ಮಾಡ್ದಂಗೆ ಈಟ್ ಮಾಡ್ತಾರೆ ಯಾರಾದರೂ? ನಿಂಗೆ ಗುಡ್ಗಲ್ಲ ಅಲ್ವಾ? ಟೇಕ್ ಇಟ್. ತಗೊಳ್ಳಿ ಬೇಗ. ಬೇಕಾ ಬೇಡವಾ? ನಾನು ತಿನ್ಲಾ? ಬಾ ಮಾಮಿ ಕೈ ಮುಗಿ ಬಾ. ನಾನು ಮಾಮಿ ಮಾಡಿದ್ದೀನಿ ನೋಡು. ಬಾ ಮಾಮಿ ಕೈ ಮುಗಿ. ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ಬಾ, ಕೈ ಮುಗಿ ತಡ್ಬೇಡು. ಬಾ ಬಾ, ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ಬಾ. ಬಾರೆ. ನಿಂಗೇನು ಅಡುಗೆ ಬೇಕು ಮಾಡ್ಕೊಡ್ಬೇಡವಾ? ನಾನು ತಿಂತೀನಿ. ಬೇಕಾ ಬೇಡವಾ? ಬೇಕಾ? ಇಷ್ಟಿರೋದು, ಖಾಲಿ ಇನ್ನಿಲ್ಲ. ಬೇಕಾ ಬೇಡವಾ? ಕೈ ತೋರಿಸಿದ್ರೆ ಏನಾಗುತ್ತೆ ಅವನಿಗೆ? ಏನು ಹೇಳು ಬೇಗ. ಏನು ಬೇಕು? ಅಡುಗೆ ಮನೆಗೆ ಏನಕ್ಕೆ ಬಂದೆ? ಸಿಪ್ಪೆ ಅದು, ಸಿಪ್ಪೆ ಕಣವ ಅದು. ಆ ಸಿಪ್ಪೆ ಡರ್ಟಿ ಹೊರಗಡೆ ಕೆಸಿಬೇಕೀಗ. ಸುಮ್ಮನಿರು, ಸಿಪ್ಪೆ ಅದು. ನಾವು ಎಷ್ಟು ಈರುಳ್ಳಿ ಮಾಡಿದ್ದೆ? ಎಷ್ಟು ಕೆಜಿಗೆ? ಏನೇನೇವು? ಗೆಡ್ಡೆಕೋಸು ಯಾವುದು? ಪೊಟ್ಯಾಟೊ, ಆಲೂಗೆಡ್ಡೆ ಅದು. ಮತ್ತು ಗೆಡ್ಡೆಕೋಸು ಅಂತ ಇದೆಯಾ? ಓ, ನಿಧಾನ ನಿಧಾನ ನಿಧಾನ. ಆನಿಯನ್ನು. ಯಾಕೆ ಅದ್ರೊಳಗೆ ಕೂತಿದ್ದೆ? ಏನದು ಹಾಕೋದಕ್ಕೆಲ್ಲ ತುಂಬೋದು ಅಲ್ಲ? ಅದು ಚಿಕ್ಕದಾ? ನೀನು ಕುತ್ಕೊಳಕ್ಕೆ ಆಯ್ತಾ ಇಲ್ವ ಅದ್ರೊಳಗೆ? ಹ್ಞೂ, ಅದು ಚಿಕ್ಕದು, ಸ್ಮಾಲು. ನೀನು ಬಿಟ್ರೆ ಎಲ್ಲದ್ರೊಳಗೆ ಹೋಗಿ ಕುತ್ಕೋತೀಯ. ಅವಾಗ ತುಂಬೋದ್ರೊಳಗೆ ತುಂಬು, ಎಸಿಬೇಡ. ಓಕೆ, ಬೆಳಗ್ಗೆ 4 o'clock ಎದ್ದು ತಿಂಡಿ ಮಾಡ್ತಾಯಿದ್ದೀನಿ. ಪಲಾವೆಲ್ಲ ಕಟ್ ಮಾಡಿಟ್ಕೊಂಡಿದ್ದೆ. ಪಲಾವಿಗೆಲ್ಲ ಟೊಮೊಟೊ ತರಕಾರಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಇವಾಗ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಬೆಳ್ಳುಳ್ಳಿ ಎಲ್ಲ ಸೋಸಿಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ತಾಯಿದ್ದೀನಿ. ನನ್ನ ಮಗಳು ನೋಡಿ ಕಿತಾಪತಿ ಮಾಡ್ಕೊಂಡು ಮುತ್ತಕೊಳ್ತಾವಳೆ. ಮಾಯ್ಸೆ ಕಡಿಂಗಲ್ಲಿ ಮಾಡಕ್ಕೆ ಬಿಡ್ತೆ ನೋಡಿ. ಒಗ್ಗರಣೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಪಲಾವೆಲ್ಲ ಹಾಕ್ಬಿಟ್ಟು ಸುಮ್ಮನೆ ಇರೇ ಮುದ್ದು. ಓಕೆ, ಇನ್ನೇನು ಪಲಾವ್ ಮಾಡೋದು ನಿಮಗೆ ಗೊತ್ತಲ್ಲ, ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಪಲಾವ್ ಮಾಡಿ ನಮ್ಮ ಮನೆಯಲ್ಲಿ ತಿಂಡಿ ಹಾಕ್ಕೊಟ್ರೆ ಆಮೇಲೆ ನಾವು ಎದ್ದು ನನ್ನ ಮಗಳು ಮಗಿಸಿ ನೋಡಿ ಕಸ್ತೂರಿ ಮೆಂತ್ಯ ಹಾಕಿದ್ದೀನಿ. ಇದ್ರದ್ದು ಪ್ರಾಬ್ಲಮ್ ಆಗಿತ್ತು, ಮುಂದೆ ಏನು ಪ್ರಾಬ್ಲಮ್ ಆಯಿತು ಅಂತ ನೋಡಿ. ಇದು 2 days ವ್ಲಾಗು, ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಪಲಾವಿಗೆಲ್ಲ ಜಾಸ್ತಿ ತರಕಾರಿ ಹಾಕಿ ಮಾಡಿದ್ದೆ, ಬಟ್ ಅದೆಲ್ಲ ಎಸ್ತಿಯಾಕೆ ಹೊಟ್ಟೆ ಉರಿತಾ ಇತ್ತು. ಹಾಗೆ ನೋಡಿ ಗೈಸ್, ಕಂಟಿನ್ಯೂಸ್ ನೋಡಿ, ಎಲ್ಲಿ ಸ್ಕಿಪ್ ಮಾಡಿಬಿಡಿ. ಯಾಕೆ ಪಲಾವ್ ಎಸ್ತೆ, ಏನೂ ತಿನ್ನೋಕ್ಕಾಗಲಿಲ್ಲ, ಏನೂ ಎತ್ತ ಅಂತ ಎಲ್ಲ ಹೇಳ್ತೀನಿ ನಾನು ನಿಮಗೆ. ಆಯಿತು, ರಾಯರಿಗೆ ಓಂ ಗುರು ರಾಘವೇಂದ್ರಾಯ ನಮಃ, ಓಂ ಗುರು ರಾಘವೇಂದ್ರಾಯ ನಮಃ, ಓಂ ಗುರು ರಾಘವೇಂದ್ರಾಯ ನಮಃ, ಓಂ ಗುರು ರಾಘವೇಂದ್ರಾಯ ನಮಃ ಹೇಳುವುದು. ಗುರು ರಾಯರು ಒಳ್ಳೇದು ಮಾಡ್ತಾರೆ ಬಿಡು ಮಗಳೇ. ನಿಮಗೆ ರಾಯರ ಆಶೀರ್ವಾದ ಆಯಿತು ಬಿಡು, ಒಳ್ಳೇದು ಮಾಡ್ತಾರೆ.
ಓಂ ಗುರು ರಾಘವೇಂದ್ರಾಯ ನಮಃ. ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ನೋಡಿ. ಪಲಾವ್ ಚೆನ್ನಾಗಿ ಮಾಡಿದ್ದ. ನನ್ನ ಮಗಳು ಕಮೆಂಟ್ ನೋಡಿ ಗೈಸ್ ಹೆಂಗೆ ಹೇಳ್ತಾಳೆ. ಬನ್ನಿ ಪಲಾವ್ ತಿಂದು ಕೆಲಸ ಮಾಡಬೇಕು. ಬಟ್ಟೆ ಒಂದು ವಾಶ್ ಮಾಡ್ಬೇಕು ಅಷ್ಟೇ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಹೊಸ ಬನ್ನಿ ಪಲಾವ್ ಹೂವು ಕೊಟ್ಟಿದ್ದಾರೆ. ಓಂ ಗುರು ರಾಘವೇಂದ್ರ. ಅಪ್ಪ ಸಾಕಪ್ಪ ನಂಗೆ ಪೂಜೆ ಮಾಡಿದಾಗ ನಂದು ಹೂವು ಕೊಟ್ಟರೆ ನಾನು ಇದ್ದೀನಿ ಮುದ್ದೆ ಅಂತ ಅಷ್ಟೇ ಸಾಕು ನನಗೆ. ಓಂ ಗುರು ರಾಘವೇಂದ್ರಾಯ ನಮಃ. ಆಮೇಲೆ ನಿಂಗೆ ಹೂವು ಕೊಡ್ತಾ. ಓಂ ಗುರು ರಾಘವೇಂದ್ರಾಯ ನಮಃ. ನೋಡಿ 2-3 ಹೂವು ಬಿದ್ದಿದೆ, 2-3 ಸಾಕು ನನಗೆ. ನಮ್ಮ ರಾಯರ ಪೂಜೆ ಮಾಡಿದಾಗ ನಾನು ಇದ್ದೀನಿ ಅಂತ ಹೂವು ಕೊಡ್ತಾರಲ್ಲ ಅಷ್ಟು ಸಾಕು. ಇವಾಗ ಇನ್ನೊಂದು ಏನು ಗೊತ್ತಾ ಗೈಸ್, ತೋರಿಸ್ತೀನಿ ಬನ್ನಿ. ಹಾಕ್ಕೊಂಡ್ರೆ ಕಸ್ತೂರಿ ಮೆಂತೆ ಹಾಕಿದ್ದೀನಿ. ಇದರಲ್ಲಿ ಎಷ್ಟು ಮಣ್ಣಿದೆ ಅಂತ ನೋಡಿ, ಕಾಣಿಸ್ತಾ ಇದೆಯಾ ಇದ್ರೊಳಗಡೆ? ನಾನು ಅಬ್ಸರ್ವ್ ಮಾಡಿಲ್ಲ ಗೈಸ್. ಅವತ್ತು ಒಂದು ದಿವಸ ಹಿಂಗೆ ಮಾಡಿದಾಗ ಮಣ್ಣು ಸಿಕ್ಕಿತ್ತು. ಇದೇ ಥರ ಸಿಕ್ಕಿತ್ತು ಮಣ್ಣು. ನಾನು ಅಂದ್ಕೊಂಡೆ ಕೊತ್ತಂಬರಿನಲ್ಲಿ ಇರ್ಬೋದೇನೋ ಮಣ್ಣು, ಇದರಲ್ಲಿ ಇರಲ್ಲ ಅಂತ ಅಂದ್ಕೊಂಡೆ. ಬಟ್ ಆದರೆ ಇವತ್ತು ಪಲಾವ್ ಮಾಡಿದ್ನಲ್ಲ ಬರೀ ಮಣ್ಣು ಸಿಕ್ತು. ಇವತ್ತು ಕೊತ್ತಂಬರಿ ಖಾಲಿಯಾಗಿತ್ತು ಅಂತ ಹಾಕಲಿಲ್ಲ. ಬಟ್ ಆದರೆ ಇದರಲ್ಲಿ ಎಷ್ಟು ಮಣ್ಣಿದೆ ಅಂತ ನೋಡಿ, ಕಾಣಿಸ್ತಾ ಇದೆಯಾ? ಸೊಪ್ಪಿನ ಪುಡಿನೇ ಬೇರೆ, ಮಣ್ಣೇ ಬೇರೆ. ಕಸ್ತೂರಿ ಮೆಂತೆ ಯೂಸ್ ಮಾಡೋಕ್ಕಿಂತ ಮುಂಚೆ ನೋಡಿ. ಇವಾಗ ನೋಡಿ ಊಟ ಮಾಡ್ತಿದ್ದೆ ನಾನು, ಹಂಗೆ ಬಿಟ್ಟೆ. ಬಟ್ ನನ್ನ ಮಗಳಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟಿದ್ದೆ ನೋಡಿ. ಇಷ್ಟೊಂದು ಅನ್ನ ಎಲ್ಲ ವೇಸ್ಟ್. ಇವಾಗ ನನ್ನ ಮಗಳಿಗೆ ಅರ್ಜೆಂಟ್ ತಿನ್ನಿಸ್ಬೇಕಲ್ಲ ಅಂತ ಮ್ಯಾಗಿ ಪ್ಯಾಕೆಟ್ ತೊಗೊಬಂದಿದ್ದೀನಿ. ಮ್ಯಾಗಿ ಮಾಡೋಣ ಅಂತ. ಒಂದೇ ಸುಸ್ತಾಯಿತು. ಸ್ವಲ್ಪ ಫ್ರಿಡ್ಜಲ್ಲಿ ಜ್ಯೂಸ್ ಇತ್ತು, ಕುಡಿತಾ ಇದ್ದೀನಿ. ನೀನು ಸ್ವಲ್ಪ ಕುಡಿತಾ? ಜಾಸ್ತಿ ಕುಡಿಬಾರ್ದು ಮತ್ತೆ. ಸ್ವಲ್ಪ ಕುಡಿಬೇಕು. ವೆರಿ ಗುಡ್. ಇವಾಗ ಮ್ಯಾಗಿ ಮಾಡ್ತೀನಿ, ನನ್ನ ಮಗ್ಗೆ ತಿನ್ನಿಸ್ಬೇಕು. ಇರಪ್ಪ ಮಾಡ್ತಾ ಇದ್ದೀನಿ. 5 ರೂಪಾಯಿ, 10 ರೂಪಾಯಿ, 13 ರೂಪಾಯಿ ಇದ್ದಿದ್ದು 15 ರೂಪಾಯಿ ಆಗಬೇಕಿತ್ತು. ನೀವು ನಿಜ ಕಸ್ತೂರಿ ಮೆಂತೆ ಹಾಕ್ಬೇಕು ಅಂದರೆ ನೋಡ್ಕೊಂಡು ಯೂಸ್ ಮಾಡಿ. ಏನಿದು ಸ್ಪೆಷಲ್ ಟಾಪಿಕ್ ಹಿಂಗಂತೆ ಏನೋ ಗೊತ್ತಿಲ್ಲ, ಹೊಸದಾಗಿ ಬಂದೈತೆ. ತುಂಬ ರೇರು ಮ್ಯಾಗಿ ಮಾಡೋದನ್ನು, ಬಟ್ ಮಾಡ್ತೀನಿ. ಇವಾಗ ಅರ್ಜೆಂಟಿಗೆ ನನ್ನ ಮಗಳಿಗೆ ತಿನ್ನಿಸ್ಬೇಕು. ನಾನು ತಿಂದಾಗಲೇ ಗೊತ್ತಾಗಿದೆ. ಅದು ನಮ್ಮ ಮನೆಯವ್ರು ಫೋನ್ ಮಾಡಿ ಹೇಳಿದ್ರು, ಬಾಕ್ಸಿಗೆ ಹಾಕೋಟ್ನಲ್ಲ ಯಾಕೋ ಮಣ್ಣು ಸಿಗ್ತಾ ಇದೆ ನೋಡು ಅಂತ. ನಾನೇ ಕೊತ್ತಂಬರಿನೇ ಹಾಕಿಲ್ಲ, ಹೆಂಗೆ ಮಣ್ಣು ಸಿಗುತ್ತೆ ಅಂತ ಅಂದೆ. ಆಮೇಲೆ ನೋಡ್ರೆ ಕಸ್ತೂರಿ ಮೆಂತೆದು ಇಲ್ಲೇ ಇಟ್ಟಿದ್ನಲ್ಲ, ಅಬ್ಸರ್ವ್ ಮಾಡಿದೆ ಅದು ಹೆಂಗೆ ಮಣ್ಣು ಬರೋಕ್ಕೆ ಸಾಧ್ಯ. ಅಕ್ಕಿ ಮತ್ತೆ ಕೇರ್ ಹಾಕಿದ್ದೀನಿ, ಅಂಗಡಿ ಅಕ್ಕಿ ಮಣ್ಣು ಬರಲ್ಲ. ಇರು ಮಗಳೇ, ಏನಿದು ಇರ್ಕಾಯಿದನಾ? ಯಪ್ಪ ಬರೀ ಮಣ್ಣು. ಅನ್ನದಲ್ಲೆಲ್ಲ ಮಣ್ಣು. ನೀವು ತಿನ್ಬೇಕಾದ್ರೆ ನೋಡ್ಕೊಂಡು ತಿನ್ನಿ, ಓಕೆನಾ? ತಿನ್ನಿ ಅನ್ನೋಕ್ಕಿಂತ ಕಸ್ತೂರಿ ಮೆಂತೆನ ನೋಡ್ಕೊಂಡು ಯೂಸ್ ಮಾಡಿ ಗೈಸ್. ಬರೀ ಮಣ್ಣು. ಹೆಂಗೋ ರಾಯರ್ ಪೂಜೆ ಮಾಡಿದಾಗ ವರ ಕೊಟ್ಟವರಲ್ಲ, ನಂಗೆ ಅಷ್ಟು ಖುಷಿ. ನಾನು ಮಾಡಿದಾಗೆಲ್ಲ ನಾನು ಇದೀನಿ ಮಗಳೇ ಅಂತ ಹೇಳ್ತೀನಿ. ತುಂಬ ಖುಷಿ ನನಗೇನು. ಸಾಕಲ್ವ ಅಷ್ಟಾಗಲ್ಲ, ರಾಯರ್ ನನ್ನ ಜೊತೆ ಇರ್ತಾರೆ ಅಂತ. ಓಕೆ, ನಿಮಗೆ ಅರ್ಜೆಂಟಿಗೆ ಈ ಥರ ಏನಾದ್ರು ಮಾಡ್ಕೊಂಡು ತಿನ್ನಬೇಕು ಅಂದರೆ ಏನು ತಿಂತೀರಾ? ಅಂಗಡಿ ನಾನು ಇವಾಗ ಹೋಗಿ ಅಂಗಡಿ ತಗೊಬಂದೆ. ನನ್ನ ಮಗಳಿಗೆ ಹೊಟ್ಟೆ ಸಿಗುತ್ತಲ್ಲ, ಅದು ತಿಂತಕ್ಕಾಗಲ್ಲ. ನಾನು ಸ್ವಲ್ಪ ತಿಂದು ಹಂಗೆ ಇರುತ್ತೆ, ನಮಗೂ ಸಿಗ್ತಲ್ಲ, ನಾನು ತಿಂತಿಲ್ಲ. ನೋಡಿ
ಟಿ ವಿ ನೋಡೋಣ. ಸಿಂಪಲ್ಲಾಗಿ ಮಾಡೋ ತರಕಾರಿ ಎಲ್ಲ ಹಾಕಿ ಮಾಡೋಕೆ ಟೈಮ್ ಆಗ್ಬಿಡುತ್ತೆ. ಸಿಂಪಲಾಗಿ ಮಾಡ್ತೀನಿ ಮ್ಯಾಗಿನ. ಮ್ಯಾಗಿ ರೆಡಿ ಆಗ್ತಾ ಇದೆ. ಮನೆ ಕಸ ಗುಡಿಸ್ತೀನಿ ಅದ್ರೊಳಗೆ ಆಟ ಸಾಮಾನೆಲ್ಲ ತುಂಬಿಟ್ಬಿಟ್ಟು ತಟ್ಟೆನ ಸ್ಪೂನ್ ಇಟ್ಕೊಂಡವಳೆ ನಂಗೆ ಮ್ಯಾಗಿ ಬೇಕು ಅಂತ. ಏನಪ್ಪ ಮ್ಯಾಗಿಗೆ ರೆಡಿ ಆಗಿದ್ದೇನೋ? ಟಿಪಾಯಿ ಮಕ್ಕಂಗೆಲ್ಲ ಮಾಡಬಾರ್ದು, ಹುಡ್ಗಲ್ ತಾನೆ ನೀನು, ಅದೆಲ್ಲ ಬ್ಯಾಡ್ ಹ್ಯಾಬಿಟ್ಟು. ಬನ್ನಿ ಇಲ್ಲಿ ಮೇಡಮ್. ಓಡಿ 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 ಬಂತು ನನ್ನ ಮುದ್ದು ಮಗಳು. ಓಡಿ ಬಂತು ನನ್ನ ಮುದ್ದು ಮಗಳು. ನೋಡಿ ತೋರಿಸ್ತೀನಿ. ಈ ತಟ್ಟೆ ಇಟ್ಕೊಂಡು ಮ್ಯಾಗಿ ತಿನ್ನಕ್ಕೆ ರೆಡಿ ಆಗೋದು. ಡ್ಯಾನ್ಸ್ ಮಾಡ್ಬಿಡಲಿ ಕಳ್ಳ. ಅಯ್ಯೋ ಕತ್ತೆ ನನ್ನ ಮುದ್ದು ಮಗಳು. ಮ್ಯಾಗಿ ರೆಡಿ ಆಯ್ತು, ಬನ್ನಿ ತಿನ್ನೋಣ. ಸರಿ, ನಿಂಗೆ ಮ್ಯಾಗಿ ಬೇಕಾ? ಆರ್ಡ್ರ್ ಬೇಕಾ? ಮ್ಯಾಗಿ ಬೇಡ ಕಣವ, ನಾನೇ ತಿಂತೀನಿ. ಬೇಡ ಓಕೆ, ಮ್ಯಾಗಿ ರೆಡಿ. ಚೆನ್ನಾಗಿದೆ ಮ್ಯಾಗಿ ರೆಡಿ. ಇವಾಗ ನಾನು ನನ್ನ ಮಗು ಮ್ಯಾಗಿ ತಿಂದು ನನ್ನ ಮಗಳಿಗೆ ಸ್ನಾನ ಮಾಡಿ ಮಲಗಿಸಿ ನಾನು ಮಿಕ್ಕಿದ ಕೆಲಸ ಮಾಡ್ಕೋಬೇಕು. ಮಾಡಿದ್ದೀನಿ ಸಿಂಪಲ್ಲಾಗಿ. ಇವತ್ತು ತುಪ್ಪ ದೀಪ ಹಚ್ಚಿದ್ದೀನಿ. ಸೊ ಹಂಗಾಗಿ ಪೂಜೆ ಆಯಿತು. ಇವಾಗ ಅಡುಗೆ ಮಾಡಬೇಕು. ಪಲ್ಯ ಮಾಡಿ ರೊಟ್ಟಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ತರಕಾರಿ ಪಲ್ಯ ಮಾಡಿ ಪೂಜೆ ಎಲ್ಲ ಮುಗೀತು. ಫುಲ್ ಸುಸ್ತಾಗೋಯ್ತು. ಬಟ್ಟೆ ಹೆವಿ ರಾಶಿ ಇತ್ತು. ಬಟ್ಟೆ ಎಲ್ಲ ವಾಶ್ ಮಾಡೋಕೆ ಹೋಗಿ ಫುಲ್ ಸುಸ್ತಾಯಿತು. ಕೈಯೆಲ್ಲ ಉರಿತಾ ಇದೆ ನೋಡಿ. ಫುಲ್ ನನಗೆ ಸೋಪ್ ಉಂಡು ಸ್ವಲ್ಪ ಅಲರ್ಜಿ. ಫುಲ್ ಉರಿತಾ ಇದೆ. ಹೆಂಗೋ ಎಲ್ಲ ಬಟ್ಟೆ. ಓಕೆ, ಸಾರಿ ಗೈಸ್, ರೊಟ್ಟಿ ಹಾಕಿರೋದೆಲ್ಲ ವೀಡಿಯೋ ಮಾಡಿದ್ದೀನಿ. ಸೊ ಅದು ವೀಡಿಯೋ ಆಗಿಲ್ಲ, ಬಟ್ ಹೆಂಗಾಯಿತು ಮಿಸ್ ಆಯಿತು ಅಂತ ಗೊತ್ತಾಗಲಿಲ್ಲ. ಓಕೆ, ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಓಕೆ, ವಿಡಿಯೋ ನೋಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇದೇ ಥರ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋನ ಕೊನೆವರೆಗೂ ನೋಡಿರೋರಿಗೆ ತುಂಬ ಧನ್ಯವಾದಗಳು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.